ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಳೋವಂಥ ವಾಂಗಿಬಾತ್ ರೆಸಿಪಿನ ತೋರಿಸ್ತಾ ಇರ್ತೀನಿ. ವಾಂಗಿಬಾತ್ ರೆಸಿಪಿ ಮಾಡೋದಕ್ಕೆ ಹಾಗೆ ಅದ್ರ ಜೊತೆಗೆ ನಾನು ವಾಂಗಿಬಾತ್ ಪೌಡರನ್ನು ಮನೇಲೇ ಯಾವ ರೀತಿ ರೆಡಿ ಮಾಡ್ಕೋಬೋದು, ಹಾಗೆ ಪಟಾಪಟ್ ಅಂತ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿರುವಂಥ ರೆಸಿಪಿ, ಹಾಗೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ನಾನು ಧನಿಯಾ ಕಾಳು, ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಒಂದು 4 ಪೀಸಷ್ಟು ಚಕ್ಕೆ, ಒಂದು 4 ಲವಂಗನ ತೊಗೊಂಡಿದ್ದೀನಿ. ಏಲಕ್ಕಿ ಬೇಕನ್ಸಿದ್ರೆ ಹಾಕೋಬೋದು, ಅಥವಾ ಜಾಪತ್ರೆ ಅಥವಾ ಜಾಯಿಕಾಯಿ ಅದೆರಡರಲ್ಲಿ ಒಂದನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಎಣ್ಣೆನೂ ಹಾಕೋಬೋದು, ರೋಸ್ಟ್ ಮಾಡುವಾಗ ಡ್ರೈ ರೋಸ್ಟು ಕೂಡ ಮಾಡ್ಕೋಬೋದು, ಅಥವಾ ಎಣ್ಣೆ ಕೂಡ ಹಾಕೋಬೋದು. ಕಾಳು ಮೆಣಸು ಹಾಗೆ ಮತ್ತು ಚಕ್ಕೆ ಇದನ್ನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರದಂಶ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಗುಡ್ಡೂರನ್ನು ಕೂಡ ಸ್ವಲ್ಪ ಒಂದು 4 ಹಾಕೋಬೋದು. ಹಾಗೆ ಕರಿಬೇವು, ಚಕ್ಕೆ, ಲವಂಗ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಧನಿಯಾ ಕಾಳಿದೆ, ಕರಿಬೇವಿನ ಎಲೆನೂ ಇದೆ. ಅದೆಲ್ಲ ರೋಸ್ಟ್ ಆದ ನಂತರ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಹಾಗೆ ಇಲ್ಲಿ ಒಂದು 5-6 ಸ್ವಲ್ಪ ನಾನು ಒಂದು 2 ಟೈಮಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಒಂದು 2 ಟೈಮ್ ಆಗುವಷ್ಟು ಪೌಡರ್ ರೆಡಿ ಮಾಡ್ಕೊಳ್ಳೋಷ್ಟು ಅಷ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಇದನ್ನೇ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹಾಗೆ ತವ ಮೇಲೆ ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಡ್ರೈ ಆಗುತ್ತಲ್ವ, ಆ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಜಾರಿ ಒಣಗಿರಬೇಕು, ನೀರಿನಂಶ ಏನೇ ಇರಬಾರ್ದು. ಆವಾಗ ನಾವು ಪೌಡರನ್ನು ಸ್ಟೋರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ಕೆಡೋದು ಇಲ್ಲ ಕೂಡ. ಇದೆಲ್ಲನೂ ಸ್ವಲ್ಪ ತಣ್ಣಗಾದಮೇಲೆ ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಮುಚ್ಚಳ ಹಾಕ್ಬಿಟ್ಟು ಸ್ವಲ್ಪ ನೀರೆಲ್ಲ ಏನೂ ಬೇಕಾಗಿಲ್ಲ, ಡ್ರೈ ಪೌಡರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಆಗಿದ್ದರಿಂದ ಯಾವುದೇ ಇದು ಬರಲ್ಲ, ತುಂಬ ನುಣ್ಣಗೆ ರೆಡಿ ಆಗುತ್ತೆ. ಈ ಥರ ಪೌಡರ್ನ ನಾವು ರೆಡಿ ಮಾಡಿಟ್ಕೋಬೋದು. ತುಂಬ ಆರಾಮ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲಿ ಪೌಡರ್ಗಳು ಬರೋದ್ರಿಂದ ಅದ್ರ ಜೊತೆಯಲ್ಲಿ ಟೇಸ್ಟಿಂಗ್ ಪೌಡರ್ ಕಾಳುಗಳು ಕಾಣಿಸುತ್ತೆ ನಮಗೆ. ಅದಕ್ಕೋಸ್ಕರ ನಾವಿಲ್ಲಿ ಇದೇ ಥರ ಮನೇಲೇ ಮಾಡ್ಕೋಬೋದು. ಹಾಗೆ ಇವಾಗ ವಾಂಗಿಬಾತನ್ನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು. ಹಾಗೆ ಈ ಪೌಡರ್ ಒಂದು ರೆಡಿ ಇದ್ದರೆ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು, ರೆಡಿ ರೈಸ್ ಇದ್ದರೆ. ಹಾಗೆ ನಾನಿಲ್ಲಿ ಕುಕ್ಕರ್ಲಿ ಡೈರೆಕ್ಟಾಗಿ ಮಾಡ್ತಾ ಇರೋದ್ರಿಂದ ಸುಲಭವಾಗಿ ಹಾಗೆ ಬೇಗ ಕೂಡ ಆಗುತ್ತೆ. ಒಂದೇ ಸರಿಗೆ ನಾವು ಬಾಣಲೆಯಲ್ಲಿ ಬಾಡಿಸೋ ಅವಶ್ಯಕತೆ ಇರಲ್ಲ, ಎಲ್ಲ ಒಂದು ಸರಿ ಹಾಕಿಟ್ಬಿಟ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಕುಕ್ಕರ್ಲಿ ಇವಾಗ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಹಾಗೆ ಈರುಳ್ಳಿ, ಟೊಮೆಟೊನ ಹಾಕಿದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೊಂಡು ನಾವು ವಾಂಗಿಬಾತ್ಗೆ ಬಳಸುವಂಥ ಬದನೆಕಾಯನ್ನು ಬಳಸ್ತಾ ಇದ್ದೀವಿ. ಹಾಗೆ ಬಟಾಣಿನ ನೆನೆಸಿಟ್ಕೊಂಡಿರೋಂಥದ್ದು, ಅಥವಾ ನೀವು ಹಸಿದೇ ಬೇಕಂದರೆ ಅದನ್ನು ಕೂಡ ಬಳಸ್ಕೋಬೋದು. ಹಾಗೆ ನೀವು ಇಲ್ಲಿ ನಾನು ನೆನೆಸಿಟ್ಟಿರೋವಂಥ ಬಟಾಣಿನ ಬಳಸ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ಬದನೆಕಾಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ. ತರಕಾರಿಗಳಿಗೆಲ್ಲ ಇವಾಗಲೇ ಹಾಕೋದ್ರಿಂದ ಚೆನ್ನಾಗಿ ಇದಾಗುತ್ತೆ, ಹಿಡಿಕೊಳ್ಳುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇದೇ ಪೌಡರ್ಗೆ ನಾವು ಅರಿಶಿನ ಪುಡಿ ಹಾಕಿಬಿಟ್ಟು ಇನ್ನೊಂದು ರೌಂಡ್ ಮಿಕ್ಸಿಲೇ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಕೆಲಸ. ಆದರೆ ನಾನು ಮರೆತೆ, ಅದಕ್ಕೋಸ್ಕರ ಇವಾಗ ಅರಿಶಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕನ್ಸಿದ್ರೆ ಅದರಲ್ಲೇ ಒಂದು ರೌಂಡ್ ಹಾಕೊಂಡ್ಬಿಟ್ರೆ ಮತ್ತೆ ಅರಿಶಿನ ಸೇರಿಸೋ ಅವಶ್ಯಕತೆ ಇರಲ್ಲ. ಇವಾಗ ತುಂಬ ಏನು ಬೇಯೋದು ಬೇಕಾಗಿರಲ್ಲ, ಆಯಿತಾ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿಗಳು ಹಿಡಿದ್ರೆ ಸಾಕಾಗುತ್ತೆ. ಹಾಗೆ ಉಪ್ಪು ಮತ್ತು ಹುಣಸೆ ಹುಳಿ ಇದಕ್ಕೆ ಮೇನ್ ಬೇಕಾಗಿರುವಂಥದ್ದು. ಹುಣಸೆ ಹುಳಿ 1 ಕಪ್ಪಷ್ಟು ಹಾಕಿದ್ದೀನಿ. ಇವಾಗ ಗೊಜ್ಜು ಸ್ವಲ್ಪ ತರಕಾರಿ ಸ್ವಲ್ಪನೇ ಬೆಂದಿದೆ. ಅದ್ರ ಜೊತೆಗೆ ನಾನಿವಾಗ ಅಕ್ಕಿನ ತೊಳೆದಿಟ್ಕೊಂಡಿರುವಂಥದ್ದು, ಪಲಾವ್ಗೆಲ್ಲ ನಾವು ಹಾಕ್ತೀವಲ್ವ ಅದೇ ಅಳತೆಯಲ್ಲಿ ಹಾಕೋಬೇಕಾಗತ್ತೆ. ಹಾಗೆ ಇವಾಗ ಚೆನ್ನಾಗಿ ಉಪ್ಪು ಎಲ್ಲ ಹೇಗೆ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ, 1-2ರಿಂದ ನಾವು ಪಲಾವೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 1-2 ವಿಷಲ್ ಬರ್ಸಿದ್ದೀನಿ ನಾನು. ನಿಮಗೆ ಅಕ್ಕಿ ನಿಮ್ಮ ಮನೇಲಿ ಬಳಸೋದು ಎಷ್ಟು ವಿಷಲ್ ತೊಗೋತೀರೋ ಅದೇ ಥರ ಬಳಸಬೇಕಾಗುತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಹಾಗೆ ಬೇಗನೆ ಆಗುವಂಥ ಒಂದು, ನಾವು ರಾತ್ರಿ ಹೊತ್ತೆ ಊಟಕ್ಕೆ ಏನು ಸಾಂಬಾರು ಮಾಡೋದು ಆ ಥರ ತಲೆನೋವು ಇದ್ದಾವಾಗ ಈ ಥರ ಕೂಡ ಮಾಡ್ಕೋಬೋದು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲೇ ಮಾಡಿರುವಂಥ ಪೌಡರ್ ಆಗಿರೋದ್ರಿಂದ ಯಾವುದೇ ಭಯ ಇರಲ್ಲ, ಆರಾಮಾಗಿ ಮಕ್ಕಳಿಗೆ ನಾವು ಕೊಡ್ಬೋದಾಗುತ್ತೆ. ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆಗೆ ಮೊಸರು ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪೌಡರ್ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಸುಲಭವಾಗಿರೋಂಥ ವಾಂಗಿಬಾತ್ ಪೌಡರ್ ಮತ್ತು ವಾಂಗಿಬಾತ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.